ವಿರಾಮದ ನಂತರ ಪದ್ಮಿನಿ ಕ್ಲಿನಿಕ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾನು ಈಗಾಗಲೇ ಹೇಳಿದಂತೆ ಸಾಕಷ್ಟು ಪತ್ರಗಳು ಬಂದಿದೆ ಅಂತಂದ್ಬಿಟ್ಟು ಅವರಿಗೆ ಕೂಡ ಅನ್ಯಾಯ ಮಾಡೋದಕ್ಕಾಗಲ್ಲ. ಸೊ ಪತ್ರಗಳನ್ನು ಕೂಡ ತಗೊಳ್ತಾ ಇದ್ದೀವಿ, ಮತ್ತೆ ಕರೆಗಳನ್ನು ಆನಂತರ ಸ್ವೀಕರಿಸ್ತೀವಿ. ಮೇಡಮ್, ಈ ಪತ್ರ ಬಂದಿರತಕ್ಕಂಥದ್ದು ಬಾಗಲಕೋಟೆಯಿಂದ ರವೀಂದ್ರ ಅಂತ ಪತ್ರ ಬರೆದಿದ್ದಾರೆ. 31 ವರ್ಷ, ಇವರಿಗೆ ಮದುವೆಯಾಗಿ 3 ವರ್ಷ ಆಗಿದೆಯಂತೆ. ಇವರಿಗೆ ಉದ್ರೇಕಗೊಳ್ಳುವಂತಹ ಸಮಯದಲ್ಲಿ ವೃಷಣಗಳಲ್ಲಿ ಅಗಾಧವಾದ ಸಹಿಸಲಕ್ಕಾಗದೇ ಇರತಕ್ಕಂಥ ಪೇಯ್ನ್ ಬರುತ್ತಂತೆ. ಇದರಿಂದಾಗಿ ಆ ಪೇಯ್ನ್ ತಡ್ಕೊಳಕ್ಕಾಗದೇ ಸಂಭೋಗದಲ್ಲಿ ನನಗೆ ಆಸಕ್ತಿನೇ ಹೊರಟೋಗ್ತಾ ಇದೆ. ಸೊ ವೃಷಣಗಳಲ್ಲಿ ಈ ಥರ ತೊಂದರೆ ಕಾಣಿಸ್ಕೊಳ್ತಕ್ಕಂಥದ್ದು, ತುಂಬ ನೋವು ಕಾಣಿಸ್ಕೊಳ್ತಾ ಇರ್ತಕ್ಕಂಥದ್ದಕ್ಕೆ ಏನಾದರೂ ಚಿಕಿತ್ಸೆ ಇದೆಯಾ, ಇದು ಸಹಜವಾಗಿ ಬರ್ತಕ್ಕಂಥದ್ದು ಅಂತ ಕೇಳಿದ್ದಾರೆ. ಅಂದರೆ ಸ್ವಲ್ಪ ಮಟ್ಟಿಗೆ ಲೈಂಗಿಕವಾಗಿ ಉದ್ರೇಕ ಆದಾಗ ವೃಷಣಗಳು ಮೇಲೆ ಎಳ್ಕೊಂಡಂಗಾಗಿ ಸ್ವಲ್ಪ ಮಟ್ಟಿನ ಒಂದು ನೋವಿನ ರೀತಿಯ ಒಂದು ಸಂವೇದನೆ ಇರುತ್ತೆ. ಆದರೆ ಅದು ವಿಪರೀತ ಜಾಸ್ತಿ ಆದಾಗ ಏನಾದರೂ ಸೋಂಕಿದೆಯಾ ಅಂತ ಒಂದು ಆರ್ಕೈಟಿಸ್ ಅಂತ ಹೇಳ್ತೀವಿ ನಾವು. ಹಾಗಾಗಿ ಬಹಳ ಅದರೊಳಗೆ ಏನಾದರೂ ಸೋಂಕಿದ್ರೆ ಅವಾಗ ನೋವು ವಿಪರೀತವಾಗಿ ಆಗ್ಬೋದು. ಆ ಕಾರಣ ಅದರ ಏನಾದರೂ ಇದೆಯಾ ಅಂತ, ಊತ ಇದೆಯಾ ಅಥವಾ ಸೋಂಕಿದೆಯಾ ಅಥವಾ ಹಾಗೇನೆ ಮುಟ್ಟಿದ್ರೂ ಕೂಡ ನೋವಿದೆಯಾ ಅವರಲ್ಲಿ ಅನ್ನೋದನ್ನ ಪರೀಕ್ಷೆ ಮಾಡಬೇಕಾಗತ್ತೆ. ಒಂದು ಸಲ ಅದನ್ನ ಪರೀಕ್ಷೆ ಮಾಡಿಸ್ಕೊಂಡು ಅವ್ರು ಅದಕ್ಕೆ ಚಿಕಿತ್ಸೆ ತಗೊಂಡ್ರೆ ಒಳ್ಳೇದು. ಯಾಕಂದ್ರೆ ನೋವಿನಿಂದಾಗಿ ಬಹಳ ವಿಪರೀತ ನೋವಾದ್ರೆ ಅದೊಂಥರ ಮನಸ್ಸಿಗೆ ಡಿಸ್ಟ್ರಾಕ್ಷನ್ ಆಗತ್ತೆ. ಆತರ ಆದಾಗ ಏನಾಗುತ್ತೆ, ಅವರು ನಿಮ್ರುವಿಕೆ ಹೊಟ್ಟೋಗುತ್ತೆ. ಹಾಗಾಗಿ ಅದನ್ನ ಸಂಭೋಗ ಕ್ರಿಯೆನ ಪೂರ್ತಿ ಮಾಡೋದಕ್ಕೆ ಆಗೋದಿಲ್ಲ. ಆದ್ರಿಂದ ಅದಕ್ಕೆ ಚಿಕಿತ್ಸೆ ತಗೊಳ್ಬೇಕಾಗತ್ತೆ. ಅದು ಒಂದು ಟೈಪ್ ಆಫ್ ಡಿಸ್ಪೆರೋನಿಯಾ ಅಂತ, ಅಂದ್ರೆ ನೋವಿನ ಸಂಭೋಗ ಆಗೋ ತರ. ಇದಕ್ಕೆ ಕಾರಣ ಒಂದು ವೃಷಣಗಳಲ್ಲಿರುತ್ತೆ. ಅದನ್ನ ಒಂದು ಪರೀಕ್ಷೆ ಯಾರಾದ್ರೂ ಸರ್ಜನ್, ಯೂರಾಲಜಿಸ್ಟ್ ಯಾರ ಹತ್ರ ಆದ್ರೂ ಅವ್ರು ಒಂದ್ಸಲ ಪರೀಕ್ಷೆ ಬರ್ದಿದ್ದಾರೆ. ಯೂರಾಲಜಿಸ್ಟ್ ಹತ್ರ ಅವರು 2009 ಅಲ್ಲಿ ತೋರಿಸಿದ್ರಂತೆ. ವೃಷಣಗಳ ಸೈಜ್ ಸಹಜವಾಗಿದೆ ಅಂತ ಏನೋ ಮೆಡಿಸಿನ್ ಕೊಟ್ಟಿದ್ರು, 2 ತಿಂಗಳು ತಗೊಳ್ಳೋದಕ್ಕೆ. ತಗೊಂಡ್ರು ಕೂಡ ನನಗದು ಸರಿ ಹೋಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಮತ್ತೊಂದ್ಸಲ ಇದನ್ನ ಪರೀಕ್ಷೆ ಮಾಡಿಸ್ಕೊಳ್ಳಿ ಅಂತ ಹೇಳ್ಬೇಕಾಗತ್ತೆ. ಕೆಲವು ಸಲ ಒಂದು ಸೋಂಕು ನಿವಾರಕ ಔಷಧಿಗಳನ್ನ, ಮತ್ತೆ ನೋವು ಕಡಿಮೆ ಆಗುವಂತ ಔಷಧಿಗಳು ಅಥವಾ ಸಂಭೋಗ ಕ್ರಿಯೆಗೆ ಮುಂಚೆ ಒಂದು ನೋವು ಕಡಿಮೆ ಆಗುವಂತ ಔಷಧಿಗಳೇನಾದ್ರು ತಗೊಂಡು ಅವ್ರು ಪ್ರಯತ್ನ ಮಾಡಿ ನೋಡ್ಬೇಕಾಗತ್ತೆ. ಅಂದ್ರೆ ಈ ವೃಷಣಗಳಲ್ಲೂ ಸೋಂಕಾಗೋ ಸಾಧ್ಯತೆ ಇರುತ್ತೆ. ಎಲ್ಲೇ ಆದ್ರೂ ದೇಹದಲ್ಲಿ ಯಾವುದೇ ಭಾಗಗಳಲ್ಲಿ ಸೋಂಕಾಗ್ಬೋದು. ವೃಷಣಗಳಲ್ಲಿ ಜನನಾಂಗದ ಸೋಂಕು ಅನ್ನೋದ್ರೊಳಗೆ ಅದು ವೃಷಣಗಳಲ್ಲಿ ಕೂಡ ಸೋಂಕಾಗೋ ಸಾಧ್ಯತೆ ಇರುತ್ತೆ. ನಾನಾ ರೀತಿಯ ಸೋಂಕುಗಳಿರುತ್ತೆ. ಮತ್ತೆ ಅದಕ್ಕೆ ಒಂದು ಸಲ ಅದನ್ನೇ ಒಂದು ಸ್ವಲ್ಪ ನೋವು ನಿವಾರಕ ಔಷಧಿಗಳನ್ನ ಏನಾದರೂ ಒಂದು ತಗೊಂಡ್ರೆ, ಪೇನ್ ಕಿಲ್ಲರ್ ಅದನ್ನ ಪ್ರಯತ್ನ ಮಾಡಿ ನೋಡ್ಬೋದು. ಅವರು ವಯಸ್ಸೆಲ್ಲ ಬರ್ದಿಲ್ಲ, ಡಯಾಬಿಟಿಸ್ ಅಥವಾ ಬೇರೆ 31 ವರ್ಷ ಏನಾದ್ರೂ ಬೇರೆ ಇನ್ನೇನಾದ್ರೂ ಇದೆಯಾ ತೊಂದರೆ, ಡಯಾಬಿಟಿಸ್ ಅಥವಾ ಬೇರೆ ಈ ತರ ಇನ್ನೇತರ ಕಾಯಿಲೆಗಳ ತರ ಏನು ಇಲ್ವಾ ಅನ್ನೋದನ್ನು ಕೂಡ ಒಂದ್ಸಲ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಡಯಾಬಿಟಿಕ್ಸ್ ಆ ತರ ಎಲ್ಲ ಆದಾಗ ಕೆಲವು ಸಲ ಎಲ್ಲ ಸೋಂಕುಗಳೆಲ್ಲ ಆಗಿರುತ್ತೆ ಅದು ಜನನಾಂಗದಲ್ಲಿ. ಸೊ ಆ ರೀತಿ ಎಲ್ಲ ಏನು ಇಲ್ವಾ ಅನ್ನೋದನ್ನ ಒಂದು ಪರೀಕ್ಷೆ ಮಾಡಿ ನೋಡ್ಬೇಕಾಗತ್ತೆ. ಮತ್ತೊಂದು ಪತ್ರ ಮೈಸೂರಿನಿಂದ ಜಲಜಾ ಅಂತ ಪತ್ರ ಬರೆದಿದ್ದಾರೆ. ಇವರಿಗೆ 48 ವರ್ಷ, 2 ಮಕ್ಕಳಿದಾರಂತೆ. ಕಳೆದ 5 ವರ್ಷಗಳಿಂದ ನನಗೆ ಮುಟ್ಟಿನಲ್ಲಿ ಏರ್ಪೇರಾಗ್ತಾ ಇದೆ. ಕೆಲವರು ಹೇಳ್ತಾರೆ ಇದು ಮುಟ್ಟು ನಿಲ್ಲುವಂತಹ ಮುನ್ಸೂಚನೆ ಅಂತಂದ್ಬಿಟ್ಟು. ಸೊ ನಿಜವಾಗ್ಲೂ ಮುಟ್ಟು ನಿಲ್ಲುವ ಮುನ್ಸೂಚನೆನ ಇದು? ಹಾಗೆಯೇ ಮುಟ್ಟು ನಿಂತ ಮೇಲೂ ಕೂಡ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಬಹುದಾ ಅಂತ ಕೇಳ್ಕೊಂಡಿದ್ದಾರೆ. ಇವಾಗ ಒಂದು ಇನ್ನೇನು ಹತ್ರ ಬರ್ತಾ ಇದೆ, ಋತುಬಂಧ ಹತ್ತಿರವಾಗ್ತಾ ಇದ್ದಂಗೆ, ಈ ಅಂಡಾಶಯದ ಕೆಲಸ ಮುಗಿತಾ ಬಂದಂಗೆ ಸ್ವಲ್ಪ ಮಟ್ಟಿಗೆ ಮುಟ್ಟಿನಲ್ಲಿ ಏರ್ಪೇರು ಬಹಳ ಸಹಜ. ಆದರೆ ಯಾವುದೇ ಹಂತದಲ್ಲಿ, ಯಾವುದೇ ಸಂದರ್ಭದಲ್ಲಿ ಹೆಚ್ಚಿನ ರಕ್ತಸ್ರಾವ ಇದ್ದಾಗ ಅಥವಾ ಹೆಚ್ಚು ದಿನಗಳ ರಕ್ತಸ್ರಾವ ಇದ್ದಾಗ ಅದನ್ನ ಪರೀಕ್ಷೆ ಮಾಡಲೇಬೇಕು. ಗರ್ಭಕೋಶದಲ್ಲಿ ಬೇರೆ ಇನ್ನೇನಾದ್ರು ತೊಂದರೆ ಇದೆಯಾ ಅಂತ ನೋಡ್ಲೇಬೇಕು. ತುಂಬಾ ಜನ ಸ್ತ್ರೀಯರು ಅನ್ಕೊಳ್ಳೋದು ಈಗ ಮುಟ್ಟು ನಿಲ್ಲೋ ಸಮಯ ಇದು, ಅದಕ್ಕೋಸ್ಕರ ಹಿಂಗಾಗ್ತಾ ಇದೆ ಅಂತ. ವಿಪರೀತವಾಗಿ ರಕ್ತಸ್ರಾವ ಆಗ್ತಾ ಇದ್ರು ವೈದ್ಯರ ಹತ್ರ ಬರೋದೇ ಇಲ್ಲ. ಬಹಳಷ್ಟು ರಕ್ತಹೀನತೆ ಆಗಿ, ರಕ್ತದ ಕೊರತೆ ಆಗಿ ಇನ್ನು ಸಡಿಯೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಸಮಯದಲ್ಲಿ ಬರ್ತಾರೆ. ಆ ಥರ ಮಾಡ್ಕೋಬಾರ್ದು. ಯಾವುದೇ ಹಂತದಲ್ಲಿ ಯಾವಾಗಲೂ ಜಾಸ್ತಿ ಬ್ಲೀಡಿಂಗ್ ಇದ್ದಾಗ ಅದನ್ನ ಪರೀಕ್ಷೆ ಮಾಡಲೇಬೇಕು. ಸ್ವಲ್ಪ ತಡೆದು ಹೆಚ್ಚಿನ ಒಂದು 3 ತಿಂಗಳು 6 ತಿಂಗಳಿಗೆ ಒಂದ್ಸಲ ಮುಟ್ಟು ಬರೋದಾಗ್ಲಿ, ಸ್ವಲ್ಪ ಕಡಿಮೆ ರಕ್ತಸ್ರಾವ ಆಗೋದಾಗ್ಲಿ, ಇದೆಲ್ಲ ಆದ್ರೆ ಅಷ್ಟೊಂದೇನು ತೊಂದರೆ ಇಲ್ಲ. ಅದರಿಂದ ಈ ತರ ಕೆಲವು ಸಲ ಆಗತ್ತೆ. ಅದಕ್ಕೇನು ಆದ್ರೆ ಒಂದ್ಸಲ ಪರೀಕ್ಷೆ ಮಾಡಿಸ್ಕೊಳ್ಳೋದು ಒಳ್ಳೆ. ಹೌದು, ಋತುಬಂಧದ ಆಸ್ಪಾಸ್ನಲ್ಲಿ ಇರ್ಬೇಕಾದ್ರೆ ಅವರು ಏನು ತೊಂದರೆ ಇಲ್ಲದೆ ಇದ್ರು ಒಂದ್ಸಲ ಎಲ್ಲ ಪರೀಕ್ಷೆಗಳು, ಗರ್ಭಕೋಶದ ಪರೀಕ್ಷೆ, ಸ್ತನಗಳ ಪರೀಕ್ಷೆ, ಪ್ಯಾಪ್ಸ್ಮಿಯರ್ ಪರೀಕ್ಷೆ ಇಂಥದನ್ನೆಲ್ಲ ಒಂದ್ಸಲ ಮಾಡಿಸ್ಕೊಳ್ಳೋದು ಬಹಳ ಒಳ್ಳೇದಾಗತ್ತೆ. ಆಮೇಲೆ ಅವರು ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ, ಋತುಬಂಧದ ನಂತರ ನಾವು ಕೂಡ ಲೈಂಗಿಕ ಕ್ರಿಯೆ ಮುಂದುವರಿಸಬಹುದಾ ಅಂತ. ಖಂಡಿತವಾಗ್ಲೂ ಅವ್ರು ಬದುಕಿರೋ ತನಕ, ಆಸಕ್ತಿ ಇರೋ ತನಕ ಲೈಂಗಿಕ ಕ್ರಿಯೆನಲ್ಲಿ ತೊಡಗಿಸ್ಕೊಳ್ಬೋದು. ನಮ್ಮ ಸ್ತ್ರೀಯರಲ್ಲಿ ಅದು ಒಂಥರ ಮೈಂಡ್ ಸೆಟ್ ಅವ್ರಿಗೆ ಮಾನಸಿಕವಾಗಿ. ಋತುಬಂಧ ಅಂದ್ರೆ ಲೈಂಗಿಕತೆ ಕೊನೆ ಅಂತ. ಯಾಕಂದ್ರೆ ಆಗಿನ ಹಿಂದಿನ ಕಾಲದಲ್ಲಿ ಅವರು ಹೆಂಗಸರು ಬದುಕ್ತಿದ್ದಿದೆ ಒಂದು ಋತುಬಂಧ ಆದ ಒಂದು ಕೆಲವು ವರ್ಷಗಳು ಮಾತ್ರ.
ಇವಾಗ ಅವರು ಒಂದು ಅವರ ಜೀವಿತಾವಧಿನಲ್ಲಿ 3/1 ಭಾಗ ಋತುಬಂಧದ ನಂತರ ದಿನಗಳಲ್ಲೇ ಹೆಂಗಸರು ಕಳೀತಾರೆ. ಅದರಿಂದ ಅದನ್ನ ಅವರ ಜೀವನ ಗುಣಮಟ್ಟನ ಅವರು ಹೆಚ್ಚಿಸ್ಕೊಳ್ಬೇಕು. ಕ್ವಾಲಿಟಿ ಆಫ್ ಲೈಫ್ ಇಂಪಾರ್ಟೆಂಟ್ ಆಗುತ್ತೆ. ಅದರಿಂದ ಅವಾಗ ಲೈಂಗಿಕ ಜೀವನನೂ ಕೂಡ ಅವ್ರು ಮುಂದುವರಿಸ್ಕೊಂಡು ಹೋದಾಗ ಅದು ಕೂಡ ಒಂದು ಕ್ವಾಲಿಟಿ ಆಫ್ ಲೈಫ್ಗೆ ಸಹಾಯ ಮಾಡುತ್ತೆ. ಸಾಮಾನ್ಯವಾಗಿ ಋತುಬಂಧ ಅಂತಕ್ಕಂಥದ್ದು ಒಂದು 50ರ ಆಸುಪಾಸಿನಲ್ಲಿ ಬರ್ತಕ್ಕಂಥದ್ದು. ಹೌದು, ಮೊದಲೆಲ್ಲ ತುಂಬಾ ಸ್ವಲ್ಪ 40 ವರ್ಷಕ್ಕೆ ಆಗ್ತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ 50 ವರ್ಷ 52 ವರ್ಷ ಆನ್ ಅನ್ ಆವರೇಜ್ ಒಂದು ಸರಾಸರಿ ಒಂದು 48 ವರ್ಷದ ತನಕ ಬಂದಿದೆ. 50-52 ವರ್ಷದಲ್ಲಿ ಕೂಡ ಇನ್ನೂ ಈಗ ಬಹಳಷ್ಟು ಜನ ಸ್ತ್ರೀಯರು ಮುಟ್ಟಾಗ್ತಾ ಇರ್ತಾರೆ. ಹಾಗಾಗಿ ಋತುಬಂಧದ ವಯಸ್ಸು ಕೂಡ ಮುಂದೆ ಹೋಗ್ತಾ ಇದೆ. ಈ ಹದಿಹರಿಯ ಪ್ರಬುದ್ಧರಾಗೋ ವಯಸ್ಸು ಬೇಗ ಆಗ್ತಾ ಇದೆ, ಋತುಬಂಧದ ವಯಸ್ಸು ಮುಂದೆ ಹೋಗ್ತಾ ಇದೆ. ಆ ರೀತಿ ಇವಾಗ ಹಲವಾರು ಬದಲಾವಣೆಗಳಿಂದ ಈ ತರ ಆಗ್ತಾ ಇದೆ. ಓಕೆ, ಇನ್ನು ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. 2 ಪತ್ರಗಳನ್ನು ಓದಿದ ನಂತರ ಒಂದು ಕಾಲ್ ತಗೋತಾ ಇದ್ದೀವಿ. ಬೆಳಗಾವಿಯಿಂದ ರಾಜು ಅಂತ ಕರೆ ಮಾಡಿದ್ದಾರೆ. ಅವರ ತೊಂದರೆ ಏನಿದೆ ಅಂತ ಕೇಳೋಣ. ರಾಜು ಮಾತಾಡಿ, ಏನು ತೊಂದರೆ ಇದೆ ಹೇಳ್ಕೊಳ್ಳಿ. ಮೇಡಮ್ ನಮಸ್ಕಾರ, ಹೇಳಿ. ಮೇಡಮ್ ನಾನೀಗ 16 ಅಥವಾ 17 ವಯಸ್ಸಿನಲ್ಲಿ ಹಸ್ತಮೈಥುನ ಮಾಡ್ಕೋತಾ ಇದ್ದೆ. ಸರಿ. ಸುಮಾರು ಒಂದು 5-6 ವರ್ಷ ಮಾಡ್ಕೊಂಡೆ. ಆಮೇಲೆ ಈಗ ನನಗೆ 29-30 ಏಜ್ ಈಗ ಒಂದು 5 ವರ್ಷ ಆಯ್ತು ನಾನು ಅದನ್ನ ಬಂದ್ ಮಾಡಿದ್ದೀನಿ. ಸರಿ, ಈಗ ಮದುವೆ ಮ್ಯಾರೇಜ್ ಮಾಡ್ಕೋಬೇಕಾದ್ರೆ ಹೇಗೆ ಅದ್ರ ನಮಗೆ ಸಮಸ್ಯೆ? ಮ್ಯಾರೇಜ್ ಮಾಡ್ಕೊಳ್ಳೋದಕ್ಕೆ ಏನು ಸಮಸ್ಯೆ ಇಲ್ಲ. ನಿಮ್ಮ ದೇಹ ಸರಿ ಕೆಲಸ ಮಾಡ್ತಿದೆ ಅನ್ನೋದು ನಿಮ್ಗೆ ಅದೊಂದು ತೋರಿಸಿದೆ ಅಷ್ಟೇನೆ. ನಿಮಗೆ ನಿಮ್ಮ ಜನನಾಂಗ ಎಲ್ಲ ಸರಿಯಾಗಿ ಕೆಲಸ ಮಾಡ್ತಿದೆ ಅಂತ ಖಂಡಿತವಾಗ್ಲೂ ನೀವು ಮದುವೆ ಮಾಡ್ಕೊಳ್ಬಹುದು. ಇದಕ್ಕೂ ಅದಕ್ಕೂ ಏನು ಸಂಬಂಧ ಇಲ್ಲ. ಹಾಗೆ ಮೇಡಮ್, ಈಗ ಲಿಂಗ ಚಿಕ್ಕದಾಗಿದೆಯಲ್ಲ, ಇಲ್ಲ ಅದಕ್ಕಾರ ಇದನ್ನೆಲ್ಲ ಕೂಡ ಬಹಳ ಸಲ ಹೇಳಿದ್ದೀನಿ ನಾನು. ಬಿಟ್ಬಿಡಿ ಅದು ಇದಕ್ಕೋಸ್ಕರವಾಗಿ ಚಿಕ್ಕದಾಗತ್ತೆ ಅನ್ನೋ ತರ ಏನೂ ಇಲ್ಲ. ನಿಮ್ಗೆ ಸಹಜವಾಗಿ ನೀವು ಸಂಭೋಗ ಕ್ರಿಯೆ ನಡೆಸೋದಕ್ಕೆ ಸಾಧ್ಯವಾದ್ರೆ ಏನು ಯೋಚನೆ ಮಾಡ್ಬೇಕಾಗಿಲ್ಲ. ಅಂದ್ರೆ ಮೇಡಮ್, ಅದು ಬೆಳವಣಿಗೆ ಹಂತದಲ್ಲಿ ಹಸ್ತಮೈಥುನ ಮಾಡ್ಕೊಂಡ್ರೆ ಅದು ಮುಂದೆ ಪ್ರಾಬ್ಲಮ್ ಆಗತ್ತೆ, ಚಿಕ್ಕದಾಗತ್ತೆ ಅಂತ ಆತರ ಎಲ್ಲ ಚಿಕ್ಕದು ಒಂದ್ಸಲ ಬೆಳವಣಿಗೆ ಮುಗಿದ ಮೇಲೆ ಚಿಕ್ಕದು ದೊಡ್ಡದು ಆತರ ಆಗೋದಕ್ಕೆ ಸಾಧ್ಯ ಇಲ್ಲ. ಮೇಡಮ್, ಎಷ್ಟು ಏಜ್ಗೆ ಆಗುತ್ತೆ ಬೆಳವಣಿಗೆ ಬಂದು? ಅದು 18 ವರ್ಷದ ತನಕ ಬೆಳವಣಿಗೆ ಆಗ ಸಾಧಾರಣವಾಗಿ 18-20 ವರ್ಷದ ತನಕ ಅಷ್ಟೇ. ಅಂದ್ರೆ ವಿನಾಕಾರಣವಾಗಿ ಯೋಚನೆ ಮಾಡ್ತಕ್ಕಂಥದ್ದನ್ನ ಬಿಟ್ಬಿಡಿ. ಇವೆಲ್ಲ ಅಂದ್ರೆ ಯೋಚನೆ ಮಾಡೋ ವಿಚಾರವನ್ನ ಯೋಚನೆ ಮಾಡಿ. ಸಾಮಾನ್ಯವಾಗಿ ದೇಹ ಪ್ರಕೃತಿ ದತ್ತವಾಗೇ ಇರ್ತದೆ. ಯಾವ್ಯಾವ ವಯಸ್ಸಿನಲ್ಲಿ ಏನೇನಾಗಬೇಕು ಎಲ್ಲ ಬದಲಾವಣೆ ಯಾರೂ ಹೇಳ್ದೇನೆ ಸುಮ್ಮನೆ ನಮ್ಮ ಜನನಾಂಗ ಸಣ್ಣ ಇದೆ, ದೊಡ್ಡದಿದೆ, ಇದ್ರ ಬಗ್ಗೆ ಎಲ್ಲ ಚಿಂತೆ ಮಾಡಬೇಡಿ. ಸಾಕಷ್ಟು ಬಾರಿ ಮೇಡಮ್ ಕೂಡ ಈ ವಿಚಾರವಾಗಿ ಮಾತನಾಡಿದ್ದಾರೆ. ಸೊ ಇನ್ನು ನಮ್ಮ ನೆಕ್ಸ್ಟ್ ಕಾಲರ್ ಯಾರಿದ್ದಾರೆ ಅಂತ ನೋಡೋಣ. ಯಲಬುರ್ಗಾದಿಂದ ಚಂದ್ರಶೇಖರ್ ಅಂತ ಕರೆ ಮಾಡಿದ್ದಾರೆ. ಅವರ ತೊಂದರೆ ಏನಿದೆ ಅಂತ ಕೇಳೋಣ. ಮಾತಾಡಿ ಚಂದ್ರಶೇಖರ್, ಏನು ತೊಂದರೆ ಇದೆ ವೈದ್ಯರ ಜೊತೆ ನೇರವಾಗಿ ಹೇಳ್ಕೊಳ್ಳಿ. ಚಂದ್ರಶೇಖರ್, ನನ್ನ ಧ್ವನಿ ಕೇಳ್ತಾ ಇದೆಯಾ? ಕೇಳ್ತೀವಿ ಸರ್. ಮಾತಾಡಿ. ಹಲೋ ಸರ್, ಹೇಳಿ. ಸರ್, ಮೇಡಮ್ ಅವ್ರ ಜೊತೆ ಕೇಳಿಸ್ತಾ ಇದೆ, ಹೇಳಿ ಚಂದ್ರಶೇಖರ್ ಅವರೇ. ಮೇಡಮ್ ಅವ್ರ ನಮ್ಮ ಮಿಸಸ್ ಗರ್ಭಚೀಲದ ಮೇಲೆ ಮೇಡಮ್ 1.0 1.3 ಆ ನಂತರ 20 1.1 ಗಡ್ಡೆಗಳಿದೆಯಾ? ಇದು ಗರ್ಭಚೀಲದ ಮ್ಯಾಗ ಇಷ್ಟೊಂದು ಸೆಂಟಿಮೀಟರ್ ಗಂಟುಗಳಿವೆ ಮೇಡಮ್. ಅದೇ ಫೈಬ್ರಾಯ್ಡ್ಸ್ ಅಂತ ಹೇಳ್ತೀವಿ ಅದಕ್ಕೆ. ಮಲ್ಟಿಪಲ್ ಫೈಬ್ರಾಯ್ಡ್ಸ್. ಈಗ ಮಕ್ಕಳಿದಾರಾ? ಒಬ್ಬಾಕಿ ಹೆಣ್ಣು ಮಗಳಿದ್ದಾರೆ ಮೇಡಮ್. ಮಕ್ಕಳಿದ್ದಾರೆ. ಇವಾಗ ನೀವು ಅದರಿಂದ ಏನಾದರೂ ತೊಂದರೆ ಆಗ್ತಾ ಇದ್ರೆ, ಈಗ ಫೈಬ್ರಾಯ್ಡ್ಸ್ ಅಂತ ಗರ್ಭಕೋಶದಲ್ಲಿರುವಂಥ ಗಡ್ಡೆಗಳು, ಅದರಿಂದ ಅವ್ರಿಗೆ ಏನಾದ್ರು ತೊಂದರೆ ಆಗ್ತಾ ಇದೆಯಾ, ಅಥವಾ ನಿಮ್ಗೆ ಇನ್ನೊಂದು ಮಗು ಆಗೋದಕ್ಕೆ ಏನಾದ್ರು ತೊಂದರೆ ಕೊಡ್ತಾ ಇದೆಯಾ, ಅಥವಾ ಹೆಚ್ಚಿನ ರಕ್ತಸ್ರಾವ ಆಗ್ತಾ ಇದೆಯಾ, ಅಥವಾ ಮುಟ್ಟಿನಲ್ಲಿ ಏನಾದ್ರು ನೋವು ಬರ್ತಾ ಇದೆಯಾ, ಈ ಥರ ಎಲ್ಲ ಏನಾದ್ರು ತೊಂದರೆ ಇದ್ದರೆ ಖಂಡಿತ ಪರೀಕ್ಷೆ ಮಾಡಿಸಿ. ಆ ಗಡ್ಡೆಗಳಿಂದ ಏನಾದ್ರು ತೊಂದರೆ ಇದ್ದರೆ ಗಡ್ಡೆಗಳು ತೆಗೆಸ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದರೆ ಅದರಿಂದ ತೊಂದರೆ ಆಗ್ತಾ ಇಲ್ಲ ಅಂದರೆ ಅದಕ್ಕೇನು ಮಾಡೋದು ಬೇಡ. ಓಕೆ, ಅಂದರೆ ಏನು ಅದು ಗೆಡ್ಡೆಗಳು ಕೆಲವು ಸರ್ತಿ ಹಾಗೆ ಲೈಫ್ ಲಾಂಗ್ ಹಾಗೆ ಇರುತ್ತೆ. ಒಂದು ಕೆಲವು ಸಣ್ಣ ಪುಟ್ಟದು ಒಂದು 2-3 ಗಡ್ಡೆಗಳಿರುತ್ತೆ, ಬಟ್ ಅದರಿಂದ ಏನು ತೊಂದರೆ ಆಗ್ತಾ ಇರಲ್ಲ. ಅದು ಬೆಳೆಯಕ್ಕೆ ಗ್ರೋತ್ ಆಗುತ್ತಾ ಮೇಡಮ್? ಅದು ಆಗ್ಬೋದು, ನಿಧಾನವಾಗಿ ದೊಡ್ಡದಾಗ್ತಾ ಬರ್ಬೋದು. ಆಗಾಗ ಪರೀಕ್ಷೆ ಮಾಡಿ ಸ್ಕ್ಯಾನಿಂಗ್ ಮಾಡಿಸಿದ್ರೆ ಗೊತ್ತಾಗುತ್ತೆ. ಅದರಿಂದ ಯಾವುದೇ ರೀತಿ ಇವ್ರಿಗೆ ತೊಂದರೆ ಆಗ್ತಾ ಇಲ್ಲ ಅಂದರೆ ಅದಕ್ಕೇನು ಮಾಡೋದು ಬೇಡ. ಹೌದು. ಓಕೆ, ಇನ್ನು ವೀಕ್ಷಕರೇ, ನಮಗೆ ಪತ್ರವನ್ನು ಬರೆದಂತಹ ಹಲವಾರು ಜನ ಪದ್ಮಿನಿಯವರ ವಿಳಾಸವನ್ನು ಕೊಡಿ, ನಮಗೆ ನಾವು ಕಚೇರಿಗೆ ಹೋಗಬೇಕು, ಮಾತಾಡಬೇಕು, ನಮ್ಮ ಸಮಸ್ಯೆಗಳಿದೆ ಅಂತೆಲ್ಲ ಕೆಲವು. ಸೊ ಹಾಗಾಗಿ ನಮ್ಮ ಈ ಕಾರ್ಯಕ್ರಮ ಮುಖಾಂತರ ಆ ಅವಕಾಶವನ್ನು ಕೂಡ ಕೊಡ್ತಾ ಇದ್ವಿ. ಈಗ ನಾವು ಡಾಕ್ಟರ್ ಪದ್ಮಿನಿ ಅವರ ಕ್ಲಿನಿಕ್ಕಿನ ವಿಳಾಸವನ್ನು ಕೊಡ್ತೀವಿ, ಖಂಡಿತ ಬರ್ಕೊಳ್ಳಿ. ಯಾವುದೇ ರೀತಿಯಾದಂತಹ ತೊಂದರೆ ಇದ್ದಲ್ಲಿ ನೀವು ಅವರನ್ನು ಸಂಪರ್ಕಿಸಬಹುದು. ಸೊ ವಿಳಾಸವನ್ನು ನೋಡ್ತಾ ಮತ್ತೊಂದು ಬ್ರೇಕನ್ನು ತೆಗೆದುಕೊಳ್ಳೋಣ.